ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ಪವಿತ್ರಾತ್ಮನೇ, ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಒಪ್ಪಿಸ್ತೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮ ನಿನ್ನ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನು ಒಪ್ಪಿಸ್ತೇನೆ. ಕೊನೆಯ ತನಕ ನನ್ನ ಸಂಗಡವಿದ್ದು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಅನೇಕ ವಾರಗಳಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳನ್ನೇ ಧ್ಯಾನಿಸ್ತಾ ಬಂದಿದ್ದೇವೆ. ದೇವರು ಬಹಳ ಅದ್ಭುತ ಸ್ವರೂಪ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರು. ಇದರಿಂದಾಗಿ ದೇವರು ನಮಗೆ ಈ ಪ್ರಾರ್ಥನೆಗೆ ಸಂಬಂಧಪಟ್ಟ ಅನೇಕ ಪ್ರಕಟಣೆಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆದ್ದರಿಂದ ಇದು ಒಂದು ನಮ್ಮ ಆತ್ಮಿಕ ಜೀವಿತ ಬಲವಾಗಿ ಕಟ್ಟಲು ಮಾತ್ರವಲ್ಲ, ನಮ್ಮ ಈ ಲೌಕಿಕ ಜೀವಿತದಲ್ಲಿ ನಾವು ಪ್ರತಿಯೊಬ್ಬರು ಸೈತಾನ ಸಂಗಡ ಹೋರಾಟ ನಮಗೆ ಇದ್ದೇ ಇರ್ತದೆ. ಪ್ರತಿಯೊಬ್ಬ ದೇವರ ಜನರಿಗೆ ಮಾತ್ರ, ದೇವ ಮಕ್ಕಳಿಗೆ, ಉಳಿದವರಿಗೆ ನಾನು ಇದೆ ಅಂತ ಹೇಳ್ತಿಲ್ಲ, ಆದರೆ ದೇವ ಜನರಿಗೆ, ದೇವ ಮಕ್ಕಳಿಗೆ ಸೈತಾನ ಸಂಗಡ ಒಂದು ಬಲವಾದ ಹೋರಾಟ ಇದೆ. ಆದ್ದರಿಂದ ಅದರಲ್ಲಿ ನಾವು ಜಯ ಹೊಂದಬೇಕಾದರೆ ನಮಗೆ ಪ್ರಾರ್ಥನೆ ಎಂಬುದು ಬಹಳ ಅಗತ್ಯವಾದ ಸಂಗತಿ. ಇದಕ್ಕೆ ಸಂಬಂಧಪಟ್ಟು ನಾವು ಅನೇಕ ವಾರಗಳಿಂದ ನಾವು ಧ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ. ದೇವರ ವಾಕ್ಯದ ಆಧಾರದಲ್ಲಿ ಧ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ. ಇವತ್ತು ನಾವು ಬಹಳ ಮುಖ್ಯವಾಗಿ ಧ್ಯಾನ ಮಾಡಲಿಕ್ಕೆ ನಾವು ಆರಿಸಿಕೊಂಡ ಒಂದೇ ಒಂದು ವಾಕ್ಯ, ಅದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯವಾಗಿದೆ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ಮುಖ್ಯವಾಗಿ ನೋಡಿದರೆ, ಇಲ್ಲಿ ಎಫೆಸ ಸಭೆಗೆ ಬರೆದ ಈ ಪತ್ರದಲ್ಲಿ ಪೌಲನು ನಮ್ಮ ಒಂದು ಆತ್ಮಿಕ ಕ್ರೈಸ್ತರು ನಡೆಸುವ ಯುದ್ಧ ಅಂತ ಅದರ ವಿಷಯದಲ್ಲಿ ಹೇಳ್ತಾನೆ. ನಮಗೆ ಪ್ರತಿಯೊಬ್ಬರಿಗೆ ಒಂದು ಯುದ್ಧ ಇದ್ದೇ ಇದೆ. ಅದಕ್ಕೆ ಸಂಬಂಧಪಟ್ಟು ಇಲ್ಲಿ ನಮಗೆ ಪೌಲನು ಪ್ರಾರ್ಥನೆಯ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ. ಇದು ವಾಕ್ಯ ಒಂದೇ ಇರ್ಬೋದು, ಆದರೆ ಬಹಳ ಅನೇಕ ಸಂಗತಿಗಳು ಈ ಒಂದು ವಾಕ್ಯದಲ್ಲಿ ಅಡಕಾಗಿದೆ. ಅಂಥ ಪ್ರಕಟಣೆ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಒಂದು ಪ್ರಾರ್ಥನಾ ಜೀವಿತವಿಲ್ಲದೆ ಯಾವುದೇ ದೇವ ಜನರು ಈ ಹೋರಾಟದಲ್ಲಿ ನಮಗೆ ಬದುಕಲಿಕ್ಕೆ ಅಥವಾ ನಮ್ಮನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಆಗಿದೆ. ನಾವು ಪ್ರತಿಯೊಬ್ಬರು ಜಯಿಸಬೇಕಾದ್ರೆ ನಮಗೆ ಪ್ರಾರ್ಥನೆ ಆಗತ್ತೆ. ಒಂದು ಸಣ್ಣ ವಿಷಯ ನಾನು ಹೇಳುವುದಾದರೂ ಕೂಡ, ಒಬ್ಬ ಆತ್ಮಿಕ ಬಲ ಇಲ್ಲದ ಅಥವಾ ಆತ್ಮಿಕ ಬಲಹೀನ ಒಬ್ಬ ವ್ಯಕ್ತಿ ಮೊಣಕಾಲು ಊರಿದಾಗ ಕೂಡ ಸೈತಾನನು ಭಯಪಟ್ಟು ಓಡಿ ಹೋಗ್ತಾನೆ ಅಂತ ಹೇಳಿ ಅನೇಕ ಸೇವಕರು ಹೇಳಿದ ಮಾತುಗಳು ಉಂಟು. ಅಂದರೆ ಪ್ರಾರ್ಥನೆಗೆ ಅಷ್ಟೊಂದು ಬಲ ಇದೆ, ಆ ಶಕ್ತಿ ಇದೆ. ಸೈತಾನನು ಮೊಣಕಾಲು ಊರಿದ ಪ್ರಾರ್ಥನೆ, ಅಂದರೆ ಅಷ್ಟೊಂದು ತಗ್ಗಿಸಿಕೊಂಡು ಮಾಡಿದ ಪ್ರಾರ್ಥನೆ, ಅದಕ್ಕೆ ಬಹಳ ಶಕ್ತಿ ಇದೆ. ಅದರ ಮೂಲಕ ನಾವು ಜಯ ಹೊಂದಲಿಕ್ಕೆ ಸಾಧ್ಯ ಇದೆ. ಇವತ್ತು ಮುಖ್ಯವಾಗಿ ನಾವು ತಿಳ್ಕೊಳ್ತೇವೆ, ನಮ್ಮ ಪ್ರಾರ್ಥನೆಯಲ್ಲಿ ಜಯ ಹೊಂದಬೇಕಾದರೆ ಹೇಗೆ ನಾವು ಜಯ ಹೊಂದುತ್ತೇವೆ ಪ್ರಾರ್ಥನೆ. ಅದಕ್ಕೆ ಸಂಬಂಧಪಟ್ಟು ನಾವು ಇಲ್ಲಿ ಈ ಪ್ರಾರ್ಥನೆಗೆ ಸಂಬಂಧಪಟ್ಟ ಧ್ಯಾನವನ್ನು ಮಾಡೋಣ. ಮುಖ್ಯವಾಗಿ ಈ ಪ್ರಾರ್ಥನೆ ವಿಷಯದಲ್ಲಿ ನಾವು ಇಲ್ಲಿ ನೋಡುವಾಗ ಇಲ್ಲಿ 3 ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ಮೊದಲು ತಿಳ್ಕೊಳ್ಬೇಕಾಗಿದೆ. ಒಂದು, ನಮ್ಮ ಶತ್ರು ಯಾರಂತ ತಿಳ್ಕೊಳ್ಬೇಕು. ನಾನು ಹೇಳಿದೆ ನಮಗೆ ಪ್ರತಿಯೊಬ್ಬರಿಗೆ ಒಂದು ಯುದ್ಧ ಉಂಟು. ಈಗ ಯುದ್ಧ ಉಂಟಂತ ಹೇಳುವಾಗ ನಮ್ಮ ಎದುರಾಳಿ ಯಾರಂತ ಮೊದಲು ನಾವು ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ಎರಡನೇದು,
ಈ ಯುದ್ಧ ಅಂತ ಹೇಳುವಾಗ ಒಬ್ಬ ಸೈನಿಕನು ಯುದ್ಧಕ್ಕೆ ಹೋಗುವಾಗ ಅವನು ಖಾಲಿ ಕೈಯಲ್ಲಿ ಯುದ್ಧಕ್ಕೆ ಹೋಗೋದಿಲ್ಲ. ಅವನು ತನಗೆ ರಕ್ಷಣೆ ಮಾಡಲಿಕ್ಕೆ ಮಾತ್ರ ಅಲ್ಲ, ಎದುರಾಳಿಯನ್ನು ಹೊಡೆಯಲಿಕ್ಕೆ ಕೂಡ ಆಯುಧಗಳನ್ನು ಇಟ್ಟುಕೊಂಡು ಸಿದ್ಧಪಡಿಸಿ ಯುದ್ಧಕ್ಕೆ ಹೋಗ್ತಾನೆ. ಮೂರನೇದಾಗಿ, ಈ ಆಯುಧಗಳು ಇದ್ದರೂ ಕೂಡ ಅವನು ಒಂದು ಶಕ್ತಿ ಅವನಿಗೆ ಬೇಕು. ಆಯುಧಗಳು, ದೊಡ್ಡ ಆಯುಧ ಕೈಯಲ್ಲಿ ಕತ್ತಿ ತಗೊಂಡು ಕತ್ತಿ ಎತ್ತಲಿಕ್ಕೆ ಆಗೋದಿಲ್ಲ, ಆದರೆ ಏನು ಪ್ರಯೋಜನ? ಆ ಆಯುಧ ತಗೊಂಡು ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಖಾಲಿ ಆಯುಧಗಳಿಂದ ಜಯಿಸಲಿಕ್ಕೆ ಮಾತ್ರ ಆಗೋದಿಲ್ಲ. ಆಯುಧಗಳು ಅದು ಉಪಯೋಗ ಮಾಡಬೇಕಾದ್ರೆ ಅದಕ್ಕೊಂದು ಶಕ್ತಿ ಬೇಕು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಆಯುಧಗಳು ಏನು ಮತ್ತು ನಮ್ಮ ಶಕ್ತಿ, ಇದರ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ, ಶಕ್ತಿ ಅಂದರೆ ನಮಗೆ ದೇವರಿಂದ ದೊರಕುವ ಶಕ್ತಿ, ಅದು ಪ್ರಾರ್ಥನೆ. ಇದು ಭಾಳ ಅಗತ್ಯವಾಗಿ. ಆದ್ದರಿಂದ ನಾವು ಇಲ್ಲಿ 3 ಸಂಗತಿಗಳನ್ನು ನೋಡಿದೆವು. ಒಂದು ಶತ್ರು, ನಮ್ಮ ಶತ್ರು ಯಾರನ್ನು? ಸೈತಾನನು ನಮ್ಮ ಶತ್ರು ಆಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಬೇಕಾದರೆ ಅಲ್ಲಿ 6ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಹೋಗಿ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಸೈತಾನನ ತಂತ್ರೋಪಾಯಗಳನ್ನು, ನಮ್ಮ ಹೋರಾಟ ಯಾರೊಂದಿಗೆ? ಸೈತಾನ ಸಂಗಡ. ನಾವು ಪ್ರತಿಯೊಬ್ಬರೂ ಒಂದು ಹೋರಾಟ ಇದೆ. ನಾವು ದೇವರ ಮಕ್ಕಳ ಎನಿಸಿಕೊಂಡಾಗ ನಮ್ಮ ವಿರೋಧಿ ಸೈತಾನನು ದಂಡೆತ್ತಿ ನಮ್ಮ ಮೇಲೆ ಬರ್ತಾನೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸೈತಾನನು ಗರ್ಜಿಸುವ ಸಿಂಹೋದೋಪಾಯಲ್ಲಿ ಯಾರನ್ನು ನುಂಗಲಿ ಎಂದು ಕಾಯ್ತಾ ಇದ್ದಾನಂತ ಹೇಳಿ. ಸೈತಾನನು ದೇವರ ಮಕ್ಕಳನ್ನು ಯಾವಾಗಲೂ ಸೋಲಿಸಿ ಅವರ ಆತ್ಮಿಕ ಜೀವಿತದಲ್ಲಿ ಅವರನ್ನು ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ನಮ್ಮ ವಿರೋಧಿ, ನಮ್ಮ ಶತ್ರು ಸೈತಾನನಾಗಿ. ಅದಕ್ಕಾಗಿ ನಾವು ಅಲ್ಲಿ ಎಫೆಸದವರಿಗೆ ನಾವು ನೋಡ್ತೇವೆ, ಅಲ್ಲಿ ಪತ್ರಿಕೆಯಲ್ಲಿ ಅಲ್ಲಿ ನಮ್ಮ ಹೋರಾಟವು ಮನುಷ್ಯ ಮಾತ್ರದವರಗಳ, ಅದು 12ನೇ ವಾಕ್ಯ ನೋಡಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಆ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮ ಹೋರಾಟ ಯಾವ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಇದನ್ನು ನಾನು ಅನೇಕ ಬಾರಿ ಪ್ರಸ್ತಾಪಿಸಿದ್ದೇನೆ. ನಮ್ಮ ವಿರುದ್ಧವಾಗಿ ಬರುವ ವ್ಯಕ್ತಿಯೊಂದಿಗೆ ನಮ್ಮ ಹೋರಾಟ ಅಲ್ಲ. ಯಾಕೆಂದರೆ ಆ ವ್ಯಕ್ತಿಯಲ್ಲಿ ಆ ದುರಾತ್ಮ ನಮ್ಮ ವಿರುದ್ಧವಾಗಿ ಆ ವ್ಯಕ್ತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಅನೇಕ ಬಾರಿ ನಾವು ಹೇಳುವುದುಂಟು, ಅವನನ್ನು, ಆ ವ್ಯಕ್ತಿಯನ್ನು ಆ ದುರಾತ್ಮನಿಂದ ಬಿಡುಗಡೆ ಸಿಗುವಂತೆ ನಾವು ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಹೋರಾಟ ಅಂತ ಹೇಳಿ ಇಲ್ಲಿ ಪೌಲನು ಅದೇ ವಿಷಯಗಳನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಒಂದು, ನಮ್ಮ ವಿರೋಧಿಯಾಗಿದ್ದ ಯಾರು ಸೈತಾನನು, ಅವನ ಸಂಗಡ ನಾವು ಹೋರಾಟ ಮಾಡಬೇಕಾಗಿದೆ. ಎರಡನೇದು, ನಮಗೆ ನಾನಾ ರೀತಿಯ ಆಯುಧಗಳು. ಇದರ ವಿಷಯದಲ್ಲಿ ನಾವು ಒಂದು ಸಾರಿ ನೋಡಿದ್ದೇವೆ, ಆದರೂ ಕೂಡ ನಾವು ಇದೀಗ ಹೆಚ್ಚು ಅದರಲ್ಲಿ ವಿವರಣೆಗೆ ಹೋಗುವುದಿಲ್ಲ. ಎಲ್ಲ ಸರ್ವಾಯುಧಗಳನ್ನು ಧರಿಸಿಕೊಂಡು ತೆಗೆದುಕೊಳ್ಳಿರಿ. ನೋಡಿ, ಅಲ್ಲಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ, ನೀತಿ ಎಂಬ ವಜ್ರಕವಚವನ್ನು ಧರಿಸಿಕೊಳ್ಳಿರಿ, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ, ನಂಬಿಕೆಯ ಗುರಾಣಿಯನ್ನು ಇಟ್ಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ರಕ್ಷಣೆ ಎಂಬ ಶಿರಸ್ಥಾನವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ಅಂತ ಹೇಳಿ ಎಲ್ಲ ಆಯುಧಗಳನ್ನು ನಾವು ಇಟ್ಟುಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ಆದರೆ ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಮ್ಮ ಈ ಹೋರಾಟದಲ್ಲಿ ನಮಗೆ ಸಿಗುವ ಶಕ್ತಿ ಅದು ದೇವರಿಂದ ಬರುವ ಶಕ್ತಿಯಾಗಿದೆ. ಅದನ್ನು ನಾವು ಪ್ರಾರ್ಥನೆಯ ಮೂಲಕ ಆ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಬೇಕು. ಆವಾಗ ಮಾತ್ರ ಈ ಆಯುಧಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿ ಸೈತಾನನ ಸಂಗಡ ಜಯಿಸಲಿಕ್ಕೆ ನಾವು ಶಕ್ತರಾಗ್ತಿದ್ದೇವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು
ನಾವು ಹಳೆ ಒಡಂಬಡಿಕೆ ಒಂದು ದೃಷ್ಟಾಂತವನ್ನು ನೋಡೋಣ. ನೋಡಿ, ಅದು ಕೇವಲ ಆತ್ಮಿಕ ಯುದ್ಧ ಅಲ್ಲ, ಒಂದು ಲೌಕಿಕ ಯುದ್ಧದಲ್ಲಿ ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಆ ದೇವರಿಂದ ಬರುವ ಶಕ್ತಿಯನ್ನು ಆಧಾರ ಮಾಡಿಕೊಂಡದ್ದರಿಂದ ಏನಾಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾವು ಸಾಮುವೇಲನ ಮೊದಲನೆಯ ಪುಸ್ತಕ 17ನೇ ಅಧ್ಯಾಯ 45ನೇ ವಾಕ್ಯ ನೋಡೋಣ. ಸಾಮುವೇಲನ ಮೊದಲನೇ ಪುಸ್ತಕ, ನಮಗೆಲ್ಲರಿಗೂ ಗೊತ್ತಿದ್ದ ಇದು ವಿಷಯ. ಆ ದಾವೀದನು ಅಲ್ಲಿ ನಾವು 45ನೇ ವಾಕ್ಯಕ್ಕೆ ಹೋಗೋಣ. ಸಾಮುವೇಲನ ಮೊದಲನೇ ಪುಸ್ತಕ 17ನೇ ಅಧ್ಯಾಯ 45ನೇ ವಾಕ್ಯ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ನೋಡಿ, ನಾವು ಇಲ್ಲಿ ನೋಡಬೇಕಾದ ಸಂಗತಿ ಏನೆಂದರೆ, ಆ ದಾವೀದನು ಯುದ್ಧಕ್ಕೆ ಹೋದಾಗ ಫಿಲಿಸ್ಟಿಯನು ಅಂದರೆ ಗೊಲಿಯಾತನು ಅವನು ವಿರುದ್ಧವಾಗಿ ಬಂದಾಗ, ಇಸ್ರಾಯೇಲರ ವಿರುದ್ಧವಾಗಿ ಗೊಲಿಯಾತನು ಬಂದಾಗ, ಅಂಥ ದೊಡ್ಡ ಮಹಾಶಕ್ತಿಶಾಲಿ ಎಲ್ಲ ಆಯುಧಗಳನ್ನು ಧರಿಸಿಕೊಂಡ ಒಬ್ಬ ವ್ಯಕ್ತಿಯ ಸಂಗಡ ಹೋರಾಟಕ್ಕೆ ಹೋದಾಗ ದಾವೀದನು ಸಣ್ಣ ಕುರಿಕಾಯುವ ಹುಡುಗನಾಗಿದ್ದನು. ಅವನು, ನಾನು ದೇವರ ಹೆಸರಿನಲ್ಲಿ ನಿನ್ನ ಸಂಗಡ ಯುದ್ಧಕ್ಕೆ ಬರ್ತೇನಂತ ಹೇಳಿ, ಕೇವಲ ಆತನು ಎಂಥ ಒಂದು ಆಯುಧಗಳನ್ನು ಕರ್ಕೊಂಡ ಫಿಲಿಸ್ಟಿಯನನ್ನು ಹೇಗೆ ಕೆಡವಿಬಿಟ್ಟನು, ಇದೆಲ್ಲ ನಮಗೆ ಗೊತ್ತಿರುವ ಕತೆ, ಇದು ಗೊತ್ತಿರುವ ಎಲ್ಲ ವಿಷಯಗಳು ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಸಾಮುವೇಲನಿಗೆ ಬರೆದ ಪತ್ರಿಕೆ, ಸಾಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ ದಾವೀದನು ಹೇಗೆ ಯುದ್ಧ ಮಾಡಿದನು, ದಾವೀದನು ಆ ಗೊಲಿಯಾತನನ್ನು ಕೊಂದಾಕಿದ್ದ ಹೇಗೆ, ಇದೆಲ್ಲ ನೋಡ್ತೇವೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಈ ಲೌಕಿಕ ಯುದ್ಧದಲ್ಲಿ ಕೂಡ ದಾವೀದನು ದೇವರ ಆ ಮೇಲೆ ನಂಬಿಕೆ ಇಟ್ಟು ಆತನು ಆ ಯುದ್ಧಕ್ಕೆ ಹೋದಾಗ ಹೇಗೆ ಜಯ ಹೊಂದಿದನು. ನಾನು ನಿಮಗೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಯುದ್ಧದಲ್ಲಿ ಇಸ್ರೇಲರು ಜಯಿಸಿದಾಗ ಹೇಗೆ, ನಾನು ಭಾಳ ಅನೇಕ ಬಾರಿ ನಿಮಗೆ ಉದಾಹರಣೆ ಯೆಹೋಷಾಫಾಟನ ಉದಾಹರಣೆ ಕೊಟ್ಟಿದ್ದೇನೆ. ಹೇಗೆ ಅವನು ದೇವರ ಮೇಲೆ ನಂಬಿಕೆ ಇಟ್ಟಾಗ ಏನು ಯುದ್ಧ ಮಾಡದೆ ಅವರು ಹೇಗೆ ಯುದ್ಧವನ್ನು ಜಯಿಸಿದರು, ಇದೆಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಇವತ್ತು ನಮ್ಮ ಧ್ಯಾನದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ 3 ಸಂಗತಿಗಳನ್ನು ನಾವು ನೋಡಿದೆವು. ಒಂದು, ನಮ್ಮ ಶತ್ರು ಸೈತಾನನು. ಎರಡನೇದು, ನಮ್ಮ ಆಯುಧಗಳ ವಿಷಯದಲ್ಲಿ, ಅದು 11, 12, 13 ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಮೂರನೇ ಸಂಗತಿ, ನಾವು ದೇವರ ಶಕ್ತಿಯ ಮೇಲೆ ಅವಲಂಬಿತವಾಗುವುದು. ನಮಗೆ ಈ ಶಕ್ತಿ ಪ್ರಾರ್ಥನೆಯಿಂದ ಬರುವುದಾಗಿದೆ. ದೇವರ ಮೇಲೆ ಅವಲಂಬಿಕೆಯಿಂದ ಈ ಶಕ್ತಿ ಬರುತ್ತದೆ. ಅದೇ ರೀತಿ ಶಸ್ತ್ರಾಸ್ತ್ರಗಳು ಕೂಡ ನಮಗೆ ಪ್ರಾರ್ಥನೆಯಿಂದ ಬರುವುದು. ಇದು ನಮ್ಮ ಆತ್ಮಿಕ ಯುದ್ಧದ ಶಸ್ತ್ರಾಸ್ತ್ರಗಳು. ಸತ್ಯವೆಂಬ ನಡುಕಟ್ಟು, ಇದು ಈ ಎಲ್ಲ ಆಯುಧಗಳು ನಮಗೆ ಪ್ರಾರ್ಥನೆಯಿಂದ ನಮ್ಮದಾಗಿಸಿಕೊಳ್ಬೇಕು. ಯಾಕೆಂದರೆ ನಾವು ಪ್ರತಿಯೊಂದು ವಿಷಯದಲ್ಲಿ ಸತ್ಯದಲ್ಲಿ ನಾವು ಮಾತಾಡಬೇಕಾಗ್ತದೆ. ನಾವು ಸುಳ್ಳು ಹೇಳುವವರಾಗಬಾರ್ದು. ಆದರೆ ನಮಗೆ ಅಭ್ಯಾಸ ಬಲದಿಂದ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಸುಳ್ಳು ಹೇಳುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದೇವೆ. ಇದರಿಂದಾಗಿ ಸಣ್ಣ ವಿಷಯ ನಾವು ಇದನ್ನು ಭಾಳ ಹಗುರವಾಗಿ ತಗೊಳ್ತೇವೆ. ಆದರೆ ಸುಳ್ಳೇ, ದೇವರ ದೃಷ್ಟಿಯಲ್ಲಿ ಅದು ಪಾಪವೇ. ಆದ್ದರಿಂದ ಬಹಳ ಎಚ್ಚರಿಕೆಯಾಗಿ ಇಂಥ ಒಂದು ಅಭ್ಯಾಸ ಬಲದ ನಮ್ಮ ಗುಣವನ್ನು ನಾವು ಜಜ್ಜಿ ಸುಳ್ಳು ಹೇಳುವುದನ್ನು ಬಿಟ್ಟು ನಾವು ಸತ್ಯದಲ್ಲಿ ನಡ್ಕೊಳ್ಬೇಕಾದರೆ ನಮಗೆ ಅದಕ್ಕೆ ಪ್ರಾರ್ಥನೆಯ ಬಲ ಬೇಕು. ನಮ್ಮ ನಂಬಿಕೆ ಗಟ್ಟಿ ಆಗಬೇಕಾದ್ರೆ ನಮಗೆ ಪ್ರಾರ್ಥನೆಯ ಬಲ ಬೇಕು. ವಾಕ್ಯದ ಧ್ಯಾನ ಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ನಂಬಿಕೆಯು ಸುವಾರ್ತೆಯನ್ನು ಕೇಳುವುದರಿಂದ ಬರುತ್ತದೆ ಅಂತ. ದೇವರ ವಾಕ್ಯದ ಧ್ಯಾನದಿಂದ ನಮ್ಮ ನಂಬಿಕೆ ಬಲವಾಗಿ ಇರುತ್ತದೆ.
ದೇವರ ವಾಕ್ಯದಲ್ಲಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿವೆ. ಈ ದೇವರು ಮಾಡಿದ ಅದ್ಭುತಗಳನ್ನು ನಾವು ಆವಾಗ ವಾಕ್ಯದಿಂದ ಓದಿದಾಗ ನಮ್ಮ ದೇವರು ಎಂಥ ಒಂದು ಸರ್ವಶಕ್ತನಾದ ದೇವರು ಎಂಬ ಆ ನಂಬಿಕೆ ನಮ್ಮಲ್ಲಿ ಬಲವಾಗಿ ಗಟ್ಟಿ ಆಗ್ತದೆ. ಅದಕ್ಕಾಗಿ ದೇವರ ವಾಕ್ಯದ ಧ್ಯಾನ ಬೇಕು. ಅದನ್ನು ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಶಸ್ತ್ರಾಸ್ತ್ರಗಳು, ಇಲ್ಲಿ 2 ಸಂಗತಿಗಳನ್ನು ನಾವು ನೋಡಿದೆವು. ಶಸ್ತ್ರಾಸ್ತ್ರಗಳು ಮತ್ತು ಶಕ್ತಿ 2 ಕೂಡ ನಮಗೆ ಪ್ರಾರ್ಥನೆಯಿಂದ ದೇವರು ಕೊಡುವ ಶಕ್ತಿಯಾಗಿದೆ ಮತ್ತು ದೇವರು ಕೊಡುವ ಶಸ್ತ್ರಾಸ್ತ್ರಗಳಾಗಿವೆ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಂದು ಸಂಗತಿಗಳನ್ನು ಇಲ್ಲಿ ಧ್ಯಾನಿಸುವಾಗ ನಮಗೆ ನಮ್ಮ ಸಂಪೂರ್ಣವಾದ ನಮ್ಮ ಡಿಪೆಂಡೆನ್ಸ್ ಅಂತ ಹೇಳ್ತೇವೆ, ನಾವು ಹೊಂದಿಕೊಳ್ಳುವುದು ದೇವರ ಮೇಲೆ ಹೊಂದಿಕೊಳ್ಳೋರಾಗಬೇಕು. ಇದು ಒಂದು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ದೇವಜನರು ನಾವು ರೂಢಿಸಿಕೊಳ್ಬೇಕಾದ ಸಂಗತಿ. ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದಾಗ ನಮ್ಮ ಲೌಕಿಕ ಸ್ವಭಾವದಿಂದಾಗಿ ನಾವು ಮೊದಲು ಲೌಕಿಕ ಆಲೋಚನೆಗಳ ಮೇಲೆ ಹೋಗ್ತೇವೆ. ಈಗ ನಮಗೆ ಆರೋಗ್ಯನೇ ಸರಿಯಿಲ್ಲ ಅಂತ ಹೇಳಿ ನಮಗೆ ಮೊದಲು ಬರುವ ಆಲೋಚನೆ ಏನು? ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂತ ಅಲ್ಲ, ಮೊದಲು ನಾವು ತನ್ನಿಂದ ದೇವರ ಬನ್ನಿಗೆ ಹೋಗು. ಡಾಕ್ಟರ್ ಹತ್ರ ಹೋಗೋದು ತಪ್ಪಂತ ನಾನು ಹೇಳೋದಿಲ್ಲ, ಆದರೆ ಡಾಕ್ಟರ್ ಹತ್ರ ಹೋದರೂ ಕೂಡ ಗುಣಪಡಿಸಬೇಕು ದೇವರೇ. ದೇವರು ಗುಣಪಡಿಸದಿದ್ದರೆ ಯಾವ ಡಾಕ್ಟರ್ ಕೂಡ ನಮಗೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಮೊದಲು ನಮ್ಮ ಒಂದು ದೃಢವಾದ ನಂಬಿಕೆ ದೇವರ ಮೇಲೆ ಇರಬೇಕು ಮತ್ತು ಪ್ರತಿಯೊಂದು ಸ್ಥಿತಿಯಲ್ಲಿ ನಾವು ದೇವರ ಮೇಲೆ ಅವಲಂಬಿತವಾಗಬೇಕು. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಲ್ಲಿ 6ನೇ ಅಧ್ಯಾಯದಲ್ಲಿ ಈ ಎಲ್ಲ ಸಂಗತಿಗಳನ್ನು ನಾವಲ್ಲಿ ನೋಡ್ತೇವೆ. ಆಯುಧಗಳು, ಮತ್ತು ಈ ಆಯುಧಗಳು ನಮಗೆ ಪ್ರಾರ್ಥನೆಯಿಂದ ಸಿಕ್ಕಿದೆ. ಅದರಿಂದ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳೆಂದರೆ ನಾವು ಎಲ್ಲ ವಿಷಯಗಳನ್ನು ನಾವು ದೇವರ ಮೇಲೆ ಅವಲಂಬಿತವಾಗಬೇಕು. ಈಗ ನಾವು ಪ್ರಾರ್ಥನೆಯಿಂದ ಫಲ ಹೊಂದಿ ತಿಳ್ಕೊಳ್ಬೇಕಾದ 5 ಸಂಗತಿಗಳು ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ. ನಾವು ಈ ಎಲ್ಲ 5 ಸಂಗತಿಗಳನ್ನು ನಾವು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾವು ಪ್ರಾರ್ಥನೆಯ ಪರಿಸ್ಥಿತಿ ಎಂಥದಂತ ಹೇಳಿ, ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ಪ್ರಾರ್ಥನೆ ಮಾಡಬೇಕು, ಯಾವಾಗಲೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಅದಕ್ಕೆ ನೋಡಿ, ಅಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದಕ್ಕೆ ಹೋಗೋಣ. ಅಲ್ಲಿ 6ನೇ ಅಧ್ಯಾಯ ನೋಡಿ 18ನೇ ವಾಕ್ಯದಲ್ಲಿ ಅಲ್ಲಿ ನೋಡ್ತೇವೆ ನಾವು. ನೋಡಿ ಅಲ್ಲಿ 18ನೇ ವಾಕ್ಯ ಮೊದಲನೇ ಭಾಗ, ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಅಂದರೆ ನಮ್ಮ ಪ್ರಾರ್ಥನೆ ಮೊದಲ ಅಂಶ. ಈ ಒಂದು ಪ್ರಾರ್ಥನೆಗೆ ಸಂಬಂಧಪಟ್ಟು ನಾವು ಜಯ ಹೊಂದಬೇಕಾದರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವರಾಗಬೇಕು. ನಮ್ಮ ನಿಗದಿತ ಸಮಯದ ಪ್ರಾರ್ಥನೆ, ಕುಟುಂಬದ ಪ್ರಾರ್ಥನೆ, ಸಭೆ ಸೇರಿಗುವ ಪ್ರಾರ್ಥನೆ, ನಮ್ಮ ವೈಯಕ್ತಿಕ ಪ್ರಾರ್ಥನೆ, ಎಲ್ಲ ಸಂಗತಿಗಳು ಇರ್ತವೆ. ಇದರ ಒಟ್ಟಿಗೆ ನಾವು ಯಾವಾಗಲೂ ಪ್ರಾರ್ಥನೆ. ಅದಕ್ಕಾಗಿ ಪೌಲನಲ್ಲಿ ಹೇಳ್ತೇನೆ, ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿ. ಅದಕ್ಕೆ ಬೇಕಾದರೆ ಒಂದು ವಾಕ್ಯ ಕೂಡ ನಾವು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ನೋಡಿ, ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕಂದ್ರೆ ಆದ್ದರಿಂದ ನಮ್ಮ ಕೆಲಸ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು. ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಕೂಡ ನಮ್ಮ ಪ್ರಾರ್ಥನೆ ಮಾಡಬಹುದು. ನಾವು ನಡ್ಕೊಂಡು ಹೋದಾಗ ಕೂಡ ಪ್ರಾರ್ಥನೆ ಮಾಡಬಹುದು. ನಾವು ಕೂತ್ಕೊಂಡಿದ್ದಾಗ ಕೂಡ ಪ್ರಾರ್ಥನೆ ಮಾಡ್ಬೋದು. ಪ್ರಾರ್ಥನೆಗೆ ಒಂದು ಸಮಯ ಬೇಕಂತಲ್ಲ, ಯಾವಾಗ ಕೂಡ ದೇವರ ವಾಕ್ಯದಲ್ಲಿ ಎಡೆಬಿಡದೆ, ಯಾಕೋಬನ ಪತ್ರಿಕೆಯಲ್ಲಿ, ಯಾಕೋಬನಲ್ಲ ಪೌಲನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಇಲ್ಲಿ ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ.
ಯಾವಾಗಲೂ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ. ಆದ್ದರಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವ ಮೊದಲನೇ ಅಂಶ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ಇದಕ್ಕೆ ಸಂಬಂಧಪಟ್ಟು ನಾವು ಇನ್ನೊಂದು ವಾಕ್ಯ ನೋಡೋಣ. ಲೂಕನ ಸುವಾರ್ತೆಗೆ ಹೋಗಿ, ಲೂಕನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯ ನೋಡಿ. ಅಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ನೋಡಿ, ಇಲ್ಲಿ ಯೇಸು ಕೂಡ ನಾವು ಪ್ರಾರ್ಥನೆ ವಿಷಯದಲ್ಲಿ ಯಾವತ್ತೂ ಬೇಸರಗೊಳ್ಳಬಾರದು. ನಾವು 1 ಸಾರಿ 2 ಸಾರಿ ಪ್ರಾರ್ಥನೆ, 3 ಸಾರಿ 4 ಸಾರಿ ಪ್ರಾರ್ಥನೆ ಮಾಡಿದ ಕೂಡಲೇ ನಮಗೆ ಸಂಗತಿಗಳು ನೆರವೇರಬೇಕೆಂಬ ಇಚ್ಛೆ ಇರ್ಬೋದು. ಆದರೆ ಇಲ್ಲಿ ಯೇಸು ಒಂದು ಸಾಮ್ಯ ರೂಪಗಳು ಯಾವತ್ತೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ದೇವರು ಯಾಕೆ ಕಾರ್ಯ ಮಾಡಲಿಲ್ಲ? ಪ್ರತಿಯೊಂದಕ್ಕೆ ದೇವರ ಸಮಯ ಉಂಟು, ದೇವರ ಆಲೋಚನೆಗಳು ಉಂಟು, ದೇವರ ಯೋಜನೆಗಳು ಉಂಟು. ನಮ್ಮ ಯೋಜನೆ ಪ್ರಕಾರ ಯಾವುದು ನಡೆಯುವುದಿಲ್ಲ. ದೇವರಿಗೆ ಸರಿಯಾದ, ಯಾಕೆಂದರೆ ದೇವರು ಸರ್ವಜ್ಞಾನಿ, ಸರ್ವಶಕ್ತನಾದ ದೇವರು. ದೇವರಿಗೆ ಯಾವ ಸಮಯದಲ್ಲಿ ಆ ವ್ಯಕ್ತಿಗೆ ಯಾವ ರೀತಿಯಾಗಿ ನಡೆಸಬೇಕು, ಏನು ಕೊಡಬೇಕು, ಏನು ಕೊಡಬಾರದು, ಎಲ್ಲ ದೇವರು ಬಲ್ಲವರಾಗಿದ್ದಾರೆ. ಆದ್ದರಿಂದ ನಮ್ಮ ಕೆಲಸ ಏನು? ನಾವು ಪ್ರಾರ್ಥನೆ ಮಾಡೋದು, ಎಡೆಬಿಡದೆ ಪ್ರಾರ್ಥನೆ ಮಾಡೋದು. ದೇವರು ತನ್ನ ಸಮಯಕ್ಕೆ ಅನುಗುಣವಾಗಿ ದೇವರು ಕಾರ್ಯ ಮಾಡ್ತಾರೆ. ಆದ್ದರಿಂದ ಮೊದಲನೇದಾಗಿ ನಾವು ಬಹಳ ಅಗತ್ಯವಾಗಿ ಇಲ್ಲಿ ಕೂಡ ನಾವು ನೋಡಬೇಕು, ಎಡೆಬಿಡದೆ ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಬೇಕಾದರೆ ಯಾಕೋಬನ ಪತ್ರಿಕೆ ನಾವು ಹೋಗೋಣ. ಅಲ್ಲಿ 5ನೇ ಅಧ್ಯಾಯ 13ನೇ ವಾಕ್ಯ ನೋಡಿ. ಯಾಕೋಬನ ಪತ್ರಿಕೆ ನಿಮ್ಮಲ್ಲಿ ಬಾಧೆ ಪಡುವವರು ಇದ್ದವರು ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆ ಹಿರಿಯರನ್ನು ಕರೆ ಕಳಿಸಲಿ. ಅವನು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ಪ್ರಾರ್ಥನೆಯನ್ನು ಪ್ರಾರ್ಥಿಸಲಿ. ನೋಡಿ, ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಕಷ್ಟದಲ್ಲಿದ್ದವರು ಕೂಡ ಪ್ರಾರ್ಥನೆ ಮಾಡಬೇಕು. ನಿಮ್ಮಲ್ಲಿ ಬಾಧೆ ಪಡುವವರಿದ್ದರೆ ಅವರು ಕೂಡ ಪ್ರಾರ್ಥನೆ, ಸಂತೋಷದಲ್ಲಿದ್ದವರು ಕೂಡ ಪ್ರಾರ್ಥನೆ, ದೇವರಿಗೆ ಸ್ತುತಿ ಮಾಡಲಿ. ಆರೋಗ್ಯ ಇಲ್ಲದವರು, ಸಭೆ ಹಿರಿಯರನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ. ಅಂದರೆ ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಬಹಳ ಅಗತ್ಯತೆ ನಮಗಿದೆ. ಅದರಿಂದ ಪ್ರಾರ್ಥನೆ ಒಂದು ನಿಗದಿತ ಸಮಯದ ಒಂದು ಚಟುವಟಿಕೆ ಅಂತ ನಾವು ಯೋಚಿಸಬಾರದು. ಅದು ನಮ್ಮ ಲೌಕಿಕ, ನಮ್ಮ ಒಂದು ಸಭೆ ಸೇರುವಾಗ ಮಾಡುವ ಪ್ರಾರ್ಥನೆ, ಅದು ಒಂದು ನಿಗದಿತ ಸಮಯ. ನಮ್ಮ ಕೌಟುಂಬಿಕ ಪ್ರಾರ್ಥನೆ, ಅದರ ಒಟ್ಟಿಗೆ ಯಾವಾಗಲೂ ಪ್ರಾರ್ಥನೆ. ಇದು ಮೊದಲನೇ ಅಂಶ. ಎರಡನೇದು, ಎಲ್ಲ ವಿಧವಾದ ಪ್ರಾರ್ಥನೆ, ಅನೇಕ ರೀತಿಯ ಪ್ರಾರ್ಥನೆ ಇದೆ. ಎಲ್ಲವನ್ನು ಮಾಡಿರಿ. ನೋಡಿ, ಅಲ್ಲಿ ಪುನಃ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗಿ ಅಲ್ಲಿ ನೋಡಿ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡಿ, ಸಕಲ ವಿಧವಾದ ಪ್ರಾರ್ಥನೆಯಿಂದ. ನೋಡಿ, ಮೊದಲು ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ, ಎರಡನೇದು ಸಕಲ ವಿಧವಾದ ಪ್ರಾರ್ಥನೆ, ಎಲ್ಲ ರೀತಿಯ ಪ್ರಾರ್ಥನೆಗಳು. ಈಗ ಎಲ್ಲ ರೀತಿಯ ಪ್ರಾರ್ಥನೆಗಳು ಎಂಥ ರೀತಿಯ ಪ್ರಾರ್ಥನೆಗಳಿವೆ ಇದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಇಲ್ಲಿ ನಾವು 7 ರೀತಿಯ ಪ್ರಾರ್ಥನೆಗಳನ್ನು ನಾವು ದೇವರ ವಾಕ್ಯದಲ್ಲಿ ನೋಡಬಹುದು. ಮೊದಲನೇದು ನಮ್ಮ ಬೇಡಿಕೆ, ಪಿಟಿಷನ್ಸ್ ಅಂತ ಹೇಳ್ತೇವೆ. ನಾವು ದೇವರಿಗೆ ನಮಗೆ ಏನು ಬೇಕು ಅದನ್ನು ನಾವು ಬೇಡುವುದು. ನಮಗೆ ನಮ್ಮ ಅಗತ್ಯತೆಗಳನ್ನು ದೇವರ ಮುಂದೆ ಬೇಡಿಕೊಳ್ಳುವುದು. ಅದು ನಮಗೆ ಏನು ಬೇಕು ಅದನ್ನು ಪಿಟಿಷನ್ಸ್ ಅಥವಾ ನಮ್ಮ ಬೇಡಿಕೆಗಳನ್ನು ದೇವರ ಮುಂದೆ, ನಮ್ಮ ಅಗತ್ಯತೆಗಳನ್ನು ದೇವರು, ಅದು ಮೊದಲನೇ ಪ್ರಾರ್ಥನೆ. ಎರಡನೇದು ಇಂಟರ್ಸೆಷನ್ ಅಥವಾ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋದು. ನಾವು ಬೇರೆಯವರಿಗೋಸ್ಕರ ದೇವರಲ್ಲಿ ವಿನಂತಿಸಿಕೊಳ್ಳುವುದು. ಇದರಲ್ಲಿ ಅನೇಕ ಸಂಗತಿಗಳಿವೆ. ನಮ್ಗೆ ಗೊತ್ತುಂಟು, ಸರ್ಕಾರಗೋಸ್ಕರ, ಅನಾರೋಗ್ಯದಲ್ಲಿದ್ದವರು, ನಮ್ಮ ಸಭೆಯಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿದ್ದವರು, ಇವರಿಗೋಸ್ಕರ ಕೂಡ ಅದನ್ನು ಇಂಟರ್ಸೆಷನ್ ಅಥವಾ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋದು. ಮೂರನೇದು ಕನ್ಫೆಷನ್, ಅಂದರೆ ಪಾಪ ಕ್ಷಮಾಪಣಾ ಪ್ರಾರ್ಥನೆ. ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಾವು ಬಲಹೀನರು. ನಾವು ಈ ಲೋಕದಲ್ಲಿರುವ ತನಕ ನಮ್ಮ ಶರೀರದಲ್ಲಿರುವ ಆ ಪಾಪದ ಸ್ವಭಾವ ಯಾವತ್ತೂ ನಮ್ಮನ್ನು ಬೆಳೆಸುತ್ತದೆ. ಅದಕ್ಕಾಗಿ ನಾವು ನಮ್ಮ
ಪಾಪ ಕ್ಷಮಾಪಣಾ ಪ್ರಾರ್ಥನೆ ಬಹಳ ಅಗತ್ಯ, ಅದು 3ನೇ ಅಂಶ. 4ನೇದ್ದು ಉಪಕಾರ ಸ್ಮರಣೆ. ದೇವರು ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ದೇವಜನರು ತಿಳ್ಕೊಳ್ಬೇಕು. ದೇವರು ಎಂಥ ಒಂದು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ ನೋಡಿ. ಒಂದು ಸಾರಿ ಯೋಚಿಸಿ, ನನಗೆ ಒಂದೊಂದು ಸಾರಿ ಯೋಚಿಸುವಾಗ ಕಣ್ಣೀರು ಬರ್ತದೆ. ಎಂಥ ಸಂಗತಿಗಳು ದೇವರು ನಮ್ಮ ಜೀವಿತದಲ್ಲಿ ಯಾವತ್ತೂ ನಾವು ಯೋಚಿಸಿದ್ದೇವ? ದೇವರ ವಾಕ್ಯದ ಆಧಾರದಲ್ಲಿ ನೋಡಿ, ನಾವು ಎಷ್ಟು ಸಂಗತಿಗಳು ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದರೂ ಕೂಡ ಸಾಲದು. ಮೊದಲನೇದಾಗಿ ನಾವು ನೋಡಿದರೆ, ನಮಗೆ ದೇವರು ಒಳ್ಳೆಯ ಶರೀರ ಕೊಟ್ಟಿದ್ದಾರೆ, ಒಳ್ಳೆಯ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಕುಟುಂಬ ಕೊಟ್ಟಿದ್ದಾರೆ, ನಮಗೆ ಪ್ರತಿದಿನ ಉಡಲು ಕೊಟ್ಟಿದ್ದಾರೆ. ಎಲ್ಲ ಸಂಗತಿಗಳಿಗೆ ನಾವು ದೇವರಿಗೆ ಕೃತಜ್ಞತೆ ಕೊಟ್ಟಿದ್ದೇವೆ. ಎಂಥ ರೋಗಗಳಿಂದ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಎಷ್ಟೋ ಜನರು ನಮ್ಮ ಮಧ್ಯದಲ್ಲಿ ಇವತ್ತು ಇಲ್ಲ, ನಮಗಿಂತ ಸಣ್ಣ ವಯಸ್ಸಿನವರು ಇಲ್ಲ, ಆದರೆ ದೇವರು ನಮ್ಮನ್ನು ಕಾಪಾಡಿದ್ದಾರೆ. ಎಲ್ಲ ಸಂಗತಿಗಳಿಗೆ ನಾವು ಉಪಕಾರ ಸ್ಮರಣೆ ಮಾಡೋದು ಬಹಳ ಅಗತ್ಯ. ಈ ಒಂದು ಪ್ರವೃತ್ತಿಯನ್ನು ನಾನು ಪ್ರತಿಯೊಬ್ಬ ದೇವಜನರ ಹತ್ರ ನಾವು ಬೇಡಿಕೊಳ್ಳೋದು, ದಯವಿಟ್ಟು ಇಂಥ ಒಂದು ಪ್ರಾರ್ಥನೆಯನ್ನು ಬಹಳ ಅಗತ್ಯವಾಗಿ ತಿಳ್ಕೊಳ್ಳಿ. ನೀವು ಹುಟ್ಟಿದ್ದರಿಂದ ಯೋಚಿಸಿ, ನಿಮಗೆ ದೇವರು ಏನೇನು ಮಾಡಿದ್ದಾರೆ ಅಂತ ಹೇಳಿ. ಈ ಲೋಕದಲ್ಲಿ ಜನ್ಮ ಕೊಟ್ಟಾಗ ಯೋಚಿಸಿ, ಒಳ್ಳೆಯ ಶರೀರ ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಕೈ ಕಾಲುಗಳಿಲ್ಲ, ಕಣ್ಣುಗಳಿಲ್ಲ, ಕಿವಿಗಳಿಲ್ಲ, ಕಿವಿಗೆ ಏಳಿಸೋದಿಲ್ಲ, ಎಲ್ಲ ಹುಟ್ಟು. ಆದರೆ ನಮಗೆ ದೇವರು ಒಳ್ಳೆಯ ಶರೀರ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನಾದರೂ ಹಣ ಕೊಟ್ಟಿದ್ದೇವೆ ದೇವರ ಹತ್ರ? ಇಲ್ಲ. ಆದರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು, ಅದಕ್ಕಾಗಿ ದೇವರು ನಮ್ಮಿಂದ ಬಯಸುವುದು ಸ್ತುತಿ ಯಜ್ಞಗಳು, ಸ್ತುತಿ ಸ್ತೋತ್ರಗಳು, ದೇವರಿಗೆ ಉಪಕಾರ ಸ್ಮರಣೆ. ಅದು ಮಾತ್ರ ದೇವರು ನಮ್ಮನ್ನು ಬಯಸುವುದಾಗಿದೆ. ಆದ್ದರಿಂದ 4ನೇ ಉಪಕಾರ ಸ್ಮರಣೆ. 5ನೇದ್ದು ಅದಕ್ಕೆ ಸಂಬಂಧಪಟ್ಟು ನಮ್ಮ ಆರಾಧನೆ, ಎಡೋರೇಷನ್ ಅಂತ ಹೇಳ್ತೇವೆ, ಆರಾಧಿಸುವುದು. ದೇವರು ಏನಾಗಿದ್ದಾರೆ, ದೇವರ ಆ ಸರ್ವಶಕ್ತನಾದ ದೇವರು, ಸರ್ವಜ್ಞಾನಿಯಾದ ದೇವರು, ಆತನನ್ನು ಆರಾಧಿಸುವುದು ಅದು 5ನೇ ಸಂಗತಿಯಾಗಿದೆ. 6ನೇದ್ದು ಸಪ್ಲಿಕೇಶನ್ ಅಂತ ಹೇಳ್ತೇವೆ. ನಾವು ನಮಗೋಸ್ಕರ ಮತ್ತು ಇತರಿಗೋಸ್ಕರ ನಾವು ಬೇಡಿಕೆಗಳನ್ನು ದೇವರ ಮುಂದೆ ಇಡುವುದು. ಅದು ಮುಖ್ಯವಾಗಿ ಯಾಚಿಸುವುದು, ಇತರರಿಗೋಸ್ಕರ ಮತ್ತು ನಮಗೋಸ್ಕರ ದೇವರ ಮುಂದೆ ಈ ಯಾಚನೆಗಳನ್ನು ಇಡುವುದು. ಕೊನೆಯದಾಗಿ ದೇವರೊಂದಿಗೆ ಕನ್ವರ್ಸೇಷನ್ ಅಥವಾ ದೇವರೊಂದಿಗೆ ಮಾತಾಡೋದು. ಇದು ಇಂತಹ ಒಂದು 7 ಸಂಗತಿಗಳು ಬಹಳ ಅಗತ್ಯವಾಗಿ ನಾವು ಪ್ರಾರ್ಥನೆ ವಿಷಯದಲ್ಲಿ ಅಲ್ಲಿ ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ದೇವರೊಂದಿಗೆ ಮಾತಾಡೋದು. ನಮ್ಮ ದೇವರು ತಂದೆ ದೇವರಾಗಿದ್ದಾರೆ. ಅದಕ್ಕಾಗಿ ಕರ್ತನ ಪ್ರಾರ್ಥನೆಯಲ್ಲಿ ನಾವು ಸ್ಪಷ್ಟವಾಗಿ ನಮಗೆ ಪರಲೋಕದಲ್ಲಿರುವ ತಂದೆ, ನಾವು ಕರ್ತನ ಪ್ರಾರ್ಥನೆ ಅಂತ ಹೇಳ್ತೇವೆ. ಅದು ನಿಜವಾಗಿ ನೋಡಿದರೆ ಶಿಷ್ಯರ ಪ್ರಾರ್ಥನೆ. ಶಿಷ್ಯರಿಗೆ ಯೇಸು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿಕೊಟ್ಟ ಆ ಪರಿಸ್ಥಿತಿಯಲ್ಲಿ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆ, ಆ ಸಂಬಂಧ, ನಾವು ಅಂಥ ಪ್ರೀತಿಪೂರ್ವಕವಾದ ಸಂಬಂಧದೊಂದಿಗೆ ನಾವು ದೇವರೊಂದಿಗೆ ಮಾತಾಡಬೇಕಾಗಿದೆ. ಕೇವಲ ನಾವು ದೇವರೊಂದಿಗೆ ಮಾತಾಡೋದು ಮಾತ್ರ ಅಲ್ಲ, ದೇವರನ್ನು ಕೇಳುವುದು ಕೂಡ ಬಹಳ ಅಗತ್ಯವಾದ ಸಂಗತಿ. ದೇವರು ಮುಖ್ಯವಾಗಿ ನಮ್ಮೊಂದಿಗೆ ಮಾತಾಡೋದು ಆತನ ವಾಕ್ಯಗಳ ಮೂಲಕ, ಆತನ ಸೇವಕರ ಮೂಲಕ. ಆದರೂ ಕೂಡ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ಸೇವಕರ ಮಾತುಗಳನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ಅದನ್ನು ನೋಡಬೇಕು. ದೇವರ ವಾಕ್ಯದ ಆಧಾರದಲ್ಲಿ ಸರಿಯಾದ ಒಂದು ಪರಿಸ್ಥಿತಿಯಲ್ಲಿ ಆ ವಾಕ್ಯಗಳು ಉಪಯೋಗಿಸಲ್ಪಟ್ಟಿವ ಅಥವಾ ತಮ್ಮ ಆಲೋಚನೆಗಳಿಗೆ, ತಮಗೆ ಇರುವ ಚಿಂತನೆಗಳಿಗೆ ಆಧಾರವಾಗಿ ಆ ವಾಕ್ಯಗಳನ್ನು ಉಪಯೋಗಿಸಿದೆ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಎಲ್ಲದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಪವಿತ್ರಾತ್ಮನು ನಮ್ಮ ಎಲ್ಲ ಸಂಗತಿಗಳಿಗೆ ನಮಗೆ ಸಹಾಯಕನಾಗಿದ್ದಾನೆ. ನಾವು ಇದನ್ನು ಸಂಬಂಧಪಟ್ಟು ಅನೇಕ ಬಾರಿ ನಾನು ನಿಮಗೆ ಎಲ್ಲ ವಾಕ್ಯಗಳನ್ನು ಹೇಳಿದ್ದೇನೆ. ನನ್ನಿಂದ ಹೊಂದಿದ ಅಭಿಷೇಕವು ನಿಮ್ಮಲ್ಲಿರುವುದಾದರೆ ನಿಮಗೆ ಯಾರು ಕೂಡ ಬೋಧನೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ. ಆದ್ದರಿಂದ ನಾವು ಹೆಚ್ಚು ಪವಿತ್ರ ಆತ್ಮನ ಅದಕ್ಕೆ ಸಂಬಂಧಪಟ್ಟು ಮುಂದೆ ಕೂಡ ನಾವು ನೋಡೋಣ. ಇಲ್ಲಿ ಬಹಳ ಅಗತ್ಯವಾಗಿ 7 ಸಂಗತಿಗಳನ್ನು ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟು ನೋಡಿದ್ದೇವೆ. ಇದು
ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಳವಡಿಸೋಣ. ಮುಂದಿನ ವಿಚಾರ ನಾವು ಮುಂದಿನ ಧ್ಯಾನದಲ್ಲಿ ನೋಡೋಣ. ದೇವರು ಎಲ್ಲ ಸಂಗತಿಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಾನೆ. ಈ ಸಂಗತಿಗಳನ್ನು ನಮ್ಮದಾಗಿಸಿಕೊಳ್ಳೋಣ. ನಮ್ಮ ಬಲವಾದ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳೋಣ. ಸೈತಾನ ಸಂಗಡ ಇದು ನಮಗೆ ಹೋರಾಟ ಮಾಡಲಿಕ್ಕೆ ಕೇವಲ ಆಯುಧ ಮಾತ್ರವಲ್ಲದೆ ಶಕ್ತಿಯನ್ನು ಕೂಡ ಕೊಡಲು ಶಕ್ತರಾಗುವ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಜಯಭರಿತ ಜೀವಿತವ ನಮ್ಮದಾಗಿಸಿಕೊಳ್ಳಲಿಕ್ಕೆ ಈ ಪ್ರಾರ್ಥನೆ ಎಂಬ ಒಂದು ಮಾಧ್ಯಮ, ಒಂದು ವಿಷಯ ನಮಗೆ ಬಲವಾದ ಅಸ್ತ್ರವಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ